कृपालय पालय गोवर्धन गिरिधर मुरलीधर गोकुल निलय कृपालय पालय श्रीकर कमला करकमलाचित श्रीकर कमला करकमलाचित श्रीकर कौस्तुभ रत्नविभूषिता गोकुल निलय कृपालय ಪಾಲಯ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಯಾವುದು ನಮಗೆ ತಿಳಿದಿರಬೇಕೋ ಅವನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋವಂಥ ವಿಷಯಗಳು ಇವತ್ತಿದೆ. ಇದನ್ನು ನಾವು ತಿಳ್ಕೊತಾ ಹೋಗೋಣ. ಏನೇನು ಅಂದರೆ, ಇವು ನಮಗೆ ತಿಳಿದಿರಲಿ. ಯಾವುದು ಸಂಸ್ಕೃತಿ, ಪರಂಪರೆ, ಇತಿಹಾಸ, ಇವುಗಳ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ದೇಶದ ಹೆಸರು ಹಿಂದೂಸ್ತಾನ್, ಭಾರತ ಅಂತ ಹಿಂದೆ ಹೆಸರು ಬಂದಿತ್ತು. ಎರಡನೇದು, ನಮ್ಮ ಸಂಸ್ಕೃತಿಯ ಮೂಲ ಗ್ರಂಥಗಳು ಯಾವ್ಯಾವುದು ಅಂತ. ಒಂದು, ವೇದಗಳು, ಶ್ರುತಿಗಳು. ವೇದಗಳು ಅಂದರೂ ಒಂದೇ, ಶ್ರುತಿಗಳು ಅಂದರೂ ಒಂದೇ. ವೇದಗಳಲ್ಲಿ 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಸಂಗ್ರಹಿಸಿದ ಋಷಿ ವೇದವ್ಯಾಸರು. ಈ ವೇದಗಳನ್ನು ಸಂಗ್ರಹಣೆ ಮಾಡಿಕೊಟ್ಟವರು ವೇದವ್ಯಾಸ ಮಹರ್ಷಿಗಳು. ಎರಡನೇದು ಏನು ಅಂದರೆ ಸ್ಮೃತಿಗಳು, ಹಿಂದೂ ಧರ್ಮಶಾಸ್ತ್ರಗಳು. ಶ್ರುತಿಗಳಲ್ಲಿ ಹೇಳಿರುವ ಶಾಶ್ವತ ತತ್ವಗಳನ್ನನುಸರಿಸಿ ಮಾನವನು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಾಳುವುದು ಹೇಗೆ ಅಂದರೆ, ಧರ್ಮಶಾಸ್ತ್ರಗಳು ಅಂದ್ರೇನು, ಶ್ರುತಿಗಳಲ್ಲಿ ಏನು ಹೇಳಿದೆ ಆ ಶಾಶ್ವತವಾದ ತತ್ವವನ್ನನುಸರಿಸಿ ಮಾನವ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದು, ಬಾಳೋದು ಹೇಗೆ ಅನ್ನೋದನ್ನು ಮುಂದೆ ನಾವು ತಿಳ್ಕೊತಾ ಹೋಗೋಣ. ಯಾವ ಸಂಸ್ಕಾರ ವಿಧಿಗಳನ್ನು ಹೇಗೆ, ಯಾವ್ಯಾವ ಸಂಸ್ಕಾರ ವಿಧಿ ವಿಚಾರ ಇದೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ, ಹೇಗೆ ಅನುಸರಿಸಬೇಕು ಎಂಬುದರ ಬಗ್ಗೆ ಯುಗ ಧರ್ಮ, ಆಯಾ ಯುಗಗಳ ಧರ್ಮದ ಪ್ರಕಾರ ನಾವು ಹೋಗಬೇಕು. ಹಾಗೂ ಅವ್ಯಕ್ತತೆಗಳನ್ನನುಸರಿಸಿ, ಅವಶ್ಯಕತೆಗಳನ್ನನುಸರಿಸಿ ಅಂದರೆ ನಮಗೆ ಯಾವುದೇ ಅವಶ್ಯಕತೆ ಇದೆಯೋ ಅದನ್ನು ಅನುಸರಿಸ್ತಾ ನಾವು ಮಹರ್ಷಿಗಳು ರೂಢಿಸಿದ, ಮಹರ್ಷಿಗಳು ಯಾವ್ಯಾವುದು ಆಚಾರ ಕೊಟ್ಟಿದ್ದಾರೆ ಅದನ್ನು ವಿಧಿ ವಿಚಾರಗಳೇ, ಅವರು ನಮಗೆ ಏನು ಹೇಳಿದರೋ ಆ ವಿಚಾರಗಳೇ ನಮಗೆ ಸ್ಮೃತಿಗಳು. ಇದನ್ನೇ ನಾವು ಸ್ಮೃತಿ ಅಂತ ಕರಿತೀವಿ. ಇವುಗಳಲ್ಲಿ ಯಾವುದ್ಯಾವುದು ಅಂದರೆ, ಆಚಾರ ಏನೇನಿದೆ ಈ ಆಚಾರಗಳಲ್ಲಿ ಅಂತ, ಸ್ಮೃತಿಗಳು ಏನೇನು ಬರುತ್ತೆ ಅಂದರೆ ಇವುಗಳಲ್ಲಿ ಆಚಾರ, ವ್ಯವಹಾರ ಹಾಗೂ ಪ್ರಾಯಶ್ಚಿತ್ತದ 3 ಅಂಶಗಳಿವೆ. ಈ ಏನೇನಿದೆ ಅದರಲ್ಲಿ ಆಚಾರ ಹೇಗೆ ನಡ್ಕೊಂಡು ಬರ್ತಿದ್ದಾರೆ, ವ್ಯವಹಾರ ಹೇಗೆ ಮಾಡೋದು, ಹಾಗೂ ಅದರಲ್ಲಿ ತಪ್ಪು ಮಾಡಿದವ್ರಿಗೆ ಪ್ರಾಯಶ್ಚಿತ್ತ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋದು 3 ಅಂಶಗಳಿಂದ ಅದು ಕೂಡಿರುತ್ತೆ. ಸ್ಮೃತಿಗಳು 106 ಸ್ಮೃತಿಗಳು ಧರ್ಮಶಾಸ್ತ್ರ ಬೇಕಾದಷ್ಟಿದೆ. ಅದರಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ನಾವು ಈಗ ತಿಳ್ಕೊಳ್ಳೋದು. ಮುಖ್ಯವಾದವು ಈ ಕೆಲವು. ಅದರಲ್ಲಿ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ನಾರದ ಸ್ಮೃತಿ, ಕಾತ್ಯಾಯನ ಸ್ಮೃತಿ, ವಿದುರ ಸ್ಮೃತಿ,
ದೇವಲ ಸಂಸ್ಕೃತಿ ಅನ್ನೋದು ಈ ಇದು ಇದ್ದರೆ ಸ್ಮೃತಿಗಳು ಅಂದರೆ ಏನೇನೋ ಧರ್ಮಗಳನ್ನು ಹಾಕ್ಕೊಟ್ಟಿದ್ದಾರೆ ಅಂತ. ಸ್ಮೃತಿಗಳಲ್ಲಿ ನೂರಾರು ಇದ್ರೂ ಪ್ರಮುಖವಾದವು ಮನುಸ್ಮೃತಿ ಅಂದರೆ ಮನುಧರ್ಮ, ಯಾಜ್ಞವಲ್ಕ್ಯ ಸ್ಮೃತಿ ಅಂದರೆ ಅದು ಯಾಜ್ಞವಲ್ಕ್ಯ ಧರ್ಮ ಅವರೇನು ಹೇಳಿದ್ದಾರೆ ಅಂತ. ಈಗ ನಾವು ಆಚಾರದಲ್ಲಿರೋದು ಪರಾಶರರ ಧರ್ಮ ಮಾತ್ರ ನಾವು ಈ ಕಲಿಯುಗದಲ್ಲಿ ಆಚರಿಸ್ತಾ ಇದ್ದೀವಿ. ಪರಾಶರ ಸ್ಮೃತಿ, ನಾರದರು ಹೇಳಿದಂಥ ನೀತಿ, ಕಾತ್ಯಾಯನರು ಹೇಳಿದಂಥ ಧರ್ಮಶಾಸ್ತ್ರ, ವಿದುರನ ನೀತಿ, ಮತ್ತು ದೇವಲ ಅನ್ನೋ ಒಬ್ಬ ಋಷಿಗಳು ಅವರು ಹೇಳಿದಂಥ ಧರ್ಮ. ಮೂರನೇದು ಉಪನಿಷತ್ತುಗಳೆಂದರೇನು, ಉಪನಿಷತ್ತುಗಳಂತ ಏನು, ಅದಕ್ಕೆ ಅರ್ಥ ಅಂತ ನಾವು ಸಂಕ್ಷೇಪವಾಗಿ ತಿಳ್ಕೊಳ್ಳೋದು. ಯಾವುವು ಯಾವ್ದ್ಯಾವುದು ಅದು ಉಪನಿಷತ್ತು ಯಾವ್ದ್ಯಾವ್ದು ಇದೆ ಅಂತ. ಮೊದಲು ಉಪನಿಷತ್ತು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಜೀವ, ಜಗತ್ತು, ದೇವರು ಈ ಮೂರರ ಸಂಬಂಧವನ್ನು ತಿಳಿಸುವ ಜ್ಞಾನವೇ ಉಪನಿಷತ್ತೆಂದು ಸ್ಥೂಲವಾಗಿ ಹೇಳಬಹುದು. ಉಪನಿಷತ್ತು ಅಂದರೆ ಏನು, ಯಾವುವು ಅಂದರೆ ಜೀವ ಮತ್ತು ಜಗತ್ತು, ದೇವರು ಈ ಮೂರರ ಸಂಬಂಧವನ್ನು ತಿಳಿಸುವ ಜ್ಞಾನವೇ ಉಪನಿಷತ್ತು ಅಂತ ಕರೀತಾರೆ. ಅದು ನಮಗೆ ಕಾಣಿಸೋ ರೀತಿಯಲ್ಲಿ ಇದೆ. ಸ್ಥೂಲ ಅಂದರೆ ನಮಗೆ ಈಗ ಪ್ರಚಲಿತ ಇರುವಂಥದ್ದು. ಅದರಲ್ಲಿ ಹಿಂದೂ ಧರ್ಮದ ವಿವೇಕ ಪಂಥಗಳು ಉಪನಿಷತ್ತಿನ ಆಧಾರದ ಮೇಲೆಯೇ ಹುಟ್ಟಿ ಬೆಳೆದಿವೆ. ನಮ್ಮ ಹಿಂದೂ ಧರ್ಮದ ವಿವಿಧ ಪಂಥಗಳು ಉಪನಿಷತ್ತಿನ ಆಧಾರದ ಮೇಲೇ ಹುಟ್ಟಿ ಬೆಳೆದಿವೆ. ಪ್ರಮುಖ ಉಪನಿಷತ್ತುಗಳು 12, ಮುಖ್ಯವಾದವು 12 ಉಪನಿಷತ್ತುಗಳಿವೆ. ಅವು ಯಾವ್ಯಾವುದು ಅಂತ. ಮೊದಲನೇದು ಈಶೋಪನಿಷತ್. ಈಶ 2, ಕೇನ 3, ಕಟ 4, ಪ್ರಶ್ನ 5, ಮುಂಡಕ. 6ನೇದು ಮಾಂಡುಕ್ಯ 7, ಕೌಶಿತಕಿ. 8ನೇದು ಶ್ವೇತಾಶ್ವತರ. 9 ಐತರೇಯ. 10 ತೈತರೀಯ. 11 ಬೃಹದಾರಣ್ಯಕ. 12 ಚಾಂದೋಗ್ಯ. ಇಷ್ಟು ಉಪನಿಷತ್ತುಗಳು ನಮ್ಮಲ್ಲಿ ಆಚಾರದಲ್ಲಿ ರೂಢಿಯಲ್ಲಿ ಇದೆ. ದರ್ಶನಗಳೆಂದರೇನು? ಈಗ ನಾವು ದರ್ಶನದ ಬಗ್ಗೆ, ಶಾಸ್ತ್ರ ದರ್ಶನಗಳಿವು, ಅದು ಏನು ಅಂತ, ಯಾವುವು, ಅದನ್ನು ದರ್ಶನ ಮಾಡಿದವರು ಯಾರು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ತರ್ಕಬದ್ಧ ವಿಚಾರ, ಬುದ್ಧಿ, ಪ್ರಾಮಾಣ್ಯಗಳ ಮೂಲಕ ತಿಳಿವಳಿಕೆ ಕೊಡುವ ಗ್ರಂಥಗಳು. ತರ್ಕಬದ್ಧವಾಗಿ ಅಂದರೆ ನಮ್ಮ ವಾದದಲ್ಲಿ ಸಿಕ್ಕುವಂಥ ಯಾವ್ಯಾವ ವಿಚಾರಗಳಿದೆಯೋ, ತರ್ಕ, ವಿಚಾರ, ಬುದ್ಧಿ, ಅದರಲ್ಲಿ ನಮಗೆ ಬುದ್ಧಿ ಇರಬೇಕು, ವಿಚಾರ ಮಾಡಬೇಕು, ತಿಳ್ಕೋಬೇಕು ಅಂತ ಒಂದು ಉತ್ಸಾಹ ನಮಗಿರಬೇಕು. ಪ್ರಾಮಾಣ್ಯಗಳ, ಅದು ಪ್ರಮಾಣವಾಗಿರಬೇಕು. ಆ ಮೂಲಕ ತಿಳಿವಳಿಕೆ ಕೊಡುವಂಥ ಗ್ರಂಥಗಳೇ ದರ್ಶನ ಗ್ರಂಥಗಳು ಅಂತ. ಅದರಲ್ಲಿ ಜಗತ್ತಿನ ಹುಟ್ಟು ಸಾವುಗಳ ಬಗೆಗೆ, ಅದರಲ್ಲಿ ಜಗತ್ತು ಹೇಗೆ ಹುಟ್ಟು ಸಾವು ಹೇಗೆ ಬರುತ್ತೆ ಅನ್ನೋದನ್ನು ಬಗ್ಗೆ ಸ್ವಂತ ಬುದ್ಧಿಯಿಂದ ಹಾಗೂ ಸ್ವವಿಮರ್ಶೆಗಳ ಮೂಲಕ ನಾವು ಅದನ್ನು ವಿಮರ್ಶೆ ಮಾಡಬೇಕು. ಇದು ಸರಿಯೇ ತಪ್ಪೆ ಅನ್ನೋದು ನಮಗೆ ಗೊತ್ತಾಗಿರಬೇಕು. ಮೂಲಕ ಪರಿಶೀಲಿಸಿ ಅದನ್ನು ನಾವು ಒಪ್ಕೊಳ್ತೀವ ಅಂತ ನೋಡಿ ನಮಗೆ ಒಪ್ಪಿಗೆ ಆಗಬೇಕದು. ಪಡೆದ ಉತ್ತರಗಳೇ ದರ್ಶನಗಳು. ಆಗ ಅವರಿಗೆ ದರ್ಶನ ಕೊಡ್ತಾ ಇದ್ವು ಪ್ರತಿಯೊಂದು ವಿಚಾರಗಳು. ಅವು ಮುಂದೆ ನಿಂತ್ಕೊಳ್ತಿದ್ವು. ಅಷ್ಟು ಜ್ಞಾನ ಅವ್ರಿಗೆ ಇರ್ತಿತ್ತು. ಅದರಲ್ಲಿ ದರ್ಶನಗಳಲ್ಲಿ ಎರಡು ವಿಧ ದರ್ಶನ ಇದೆ. ವೇದಗಳನ್ನು ಆಧಾರವಾಗಿ ಪಡೆದ ವೈದಿಕ ದರ್ಶನಗಳು,
ವೇದಗಳನ್ನು ಆಧಾರ ಇಟ್ಕೊಂಡು ಪಡೆದಂಥದ್ದವು ದರ್ಶನಗಳು. ಅದೇ ವೈದಿಕ ದರ್ಶನಗಳು. ದರ್ಶನ ದರ್ಶನ ಅಂದ್ರೇನು, ದಾರ್ಶನಿಕರು ಅಂದರೆ ಯಾರು? ಒಂದು ಯಾವ್ದ್ಯಾವುದು ಶಾಸ್ತ್ರ ಅಂದರೆ ಸಾಂಖ್ಯ ಅದನ್ನು ಕಂಡುಹಿಡಿದವರು, ಸಾಂಖ್ಯಶಾಸ್ತ್ರ ಬರೆದವರು ಕಪಿಲ ಮುನಿ. 2 ಯೋಗ ದರ್ಶನ ಪತಂಜಲಿ. 3 ನ್ಯಾಯಶಾಸ್ತ್ರ ಗೌತಮ. 4 ವೈಶೇಷಿಕ ಕಣಾದ ಅನ್ನೋ ಋಷಿ. ಪೂರ್ವ ಮೀಮಾಂಸ ಜೈಮಿನಿ ಅನ್ನೋ ಋಷಿಗಳು. ಉತ್ತರ ಮೀಮಾಂಸಕ ಬಾದರಾಯಣ ವ್ಯಾಸರು. ಇದನ್ನು 6 ಜನ ಈ ಶಾಸ್ತ್ರಗಳನ್ನು ಕಂಡಿರೋರು ಅದನ್ನು ನಮಗೆ ಕೊಟ್ಟಿದ್ದಾರೆ. 2ನೇದು ವೇದಗಳನ್ನು ಆಧಾರವಾಗಿ ಒಪ್ಪದ ಅವೈದಿಕ ದರ್ಶನಗಳು. ಅದು ಯಾವ್ಯಾವುದು ಅಂದರೆ ವೇದಗಳನ್ನು ನಂಬಲ್ಲ ಅವರು. ಅಂಥ ಗ್ರಂಥಗಳು ಯಾವುದು ಅಂದರೆ 1 ಚಾರ್ವಾಕ, ಅದರ ವೇದಗಳು ಸುಳ್ಳು, ಅದು ವಾತ್ಸರವರು. ಚಾರ್ವಾಕ ಅಂದರೆ ಚಾರ್ವಾಕ ಋಷಿ, ಆ ಋಷಿ ಅದನ್ನು ದರ್ಶನ ಮಾಡಿರೋದು. 2ನೇದು ಜೈನ ತೀರ್ಥಂಕರರು, ಅದು ಜೈನರದು. 3ನೇದು ಬುದ್ಧನ ದರ್ಶನ ಅದು. 5ನೇದೇನು ಪ್ರಸ್ಥಾನತ್ರಯ ಎಂದರೇನು, ಯಾವುವು? ಪ್ರಸ್ಥಾನ ಅಂದ್ರೇನು, ಅದು ಯಾವುದು ಅನ್ನೋದನ್ನು ಮುಂದೆ ಹೇಳ್ತಾರೆ. ಪ್ರಸ್ಥಾನ ಎಂದರೆ ಕರೆದೊಯ್ಯುವುದು. ಎಲ್ಲಿಗೆ? ಮೋಕ್ಷಕ್ಕೆ, ಮೋಕ್ಷ ಮಾರ್ಗಕ್ಕೆ ಕರೆದೊಯ್ಯತಕ್ಕಂಥ ಯಾವ್ಯಾವ ಗ್ರಂಥಗಳು ಅಂತ. ವ್ಯಕ್ತಿಯನ್ನು ಆತ್ಮಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯುವ ಗ್ರಂಥಗಳೇ ಪ್ರಸ್ಥಾನಗಳು. ಒಬ್ಬ ಮನುಷ್ಯನ ಆತ್ಮಸಾಕ್ಷಾತ್ಕಾರದ ದೇವರನ್ನು ಕಾಣುವ ರೀತಿ ಏನು ಅನ್ನೋದನ್ನು ಆ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಅದನ್ನೇ ಕರೆದೊಯ್ಯುವುದು, ವ್ಯಕ್ತಿಯನ್ನು ಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯುವ ಗ್ರಂಥಗಳೇನೆ ಪ್ರಸ್ಥಾನಗಳು. ಅವು ಯಾವುದದು ಅಂದರೆ ಮುಖ್ಯವಾಗಿ 3 ವಿಭಾಗಗಳಲ್ಲಿ ಸೇರಿವೆ. 3 ಗ್ರಂಥಗಳನ್ನು ಯಾವುದೋ ಒಂದನ್ನಾರು ಓದಬೇಕು. 3 ಗ್ರಂಥ ಈ ಕಾಲದಲ್ಲಿ ಓದೋಕ್ಕಾಗಲ್ಲ. ಅದಕ್ಕಾಗಿ ಪ್ರಸ್ಥಾನತ್ರಯ ಎನ್ನುವರು. ಆ 3 ಗ್ರಂಥಗಳು ಯಾವುದ್ಯಾವುದು ಅಂದರೆ 1 ಉಪನಿಷತ್ತು, 2 ಭಗವದ್ಗೀತೆ, 3 ಬ್ರಹ್ಮಸೂತ್ರ. ಈ 3 ಗ್ರಂಥಗಳು ಗೊತ್ತಿರಬೇಕು. ಎಲ್ಲರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಭಗವದ್ಗೀತೆಯನ್ನಾದರೂ ಓದಿ ನಮ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ಋಷಿಗಳು ನಮಗೆ ಹೇಳಿದ್ದಾರೆ. 4ನೇದು ಆಶ್ರಮಗಳು. ಆಶ್ರಮ ಯಾವುದ್ಯಾವುದು ಗೊತ್ತಿರಬೇಕಲ್ವ? ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, 4 ಸನ್ಯಾಸಾಶ್ರಮ. ಚಿಕ್ಕ ವಯಸ್ಸಲ್ಲಿ 8 ವರ್ಷದಿಂದ 12 ವರ್ಷ 15 ವರ್ಷದವರೆಗೂ ಬ್ರಹ್ಮಚರ್ಯಾಶ್ರಮ. ಆ ನಂತರ ಬರೋದೇ ಗೃಹಸ್ಥಾಶ್ರಮ. ಯಾಕೆ ದುಡಿಬೇಕು, ಸಂಸಾರ ಮಾಡಬೇಕು ಅನ್ನೋದೇ ಗೃಹಸ್ಥಾಶ್ರಮ. ಆಮೇಲೆ ಇದೆಲ್ಲ ಮುಗಿದ ಮೇಲೆ ಸಾಕಪ್ಪ ನಮ್ಮ ಇದರಿಂದ ಬಿಡುಗಡೆ ಹೊಂದೋಣ ಅನ್ನೋದೇ ವಾನಪ್ರಸ್ಥಾಶ್ರಮ. 4ನೇದು ಸನ್ಯಾಸಾಶ್ರಮ. ಅದು ಕಾಡಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ಮೋಕ್ಷಕ್ಕೆ ದಾರಿ ಹುಡ್ಕೋಣ ಅನ್ನೋದು. ಚತುರ್ವಿಧ ಪುರುಷಾರ್ಥಗಳು ಯಾವ್ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲು ಚತುರ್ವಿಧ ಪುರುಷಾರ್ಥಗಳು ಅಂತ ಗೊತ್ತಿದೆ. ಧರ್ಮ ಅಂದರೆ ನಾವೇ ಧರ್ಮವಾಗಿ ಸಂಪಾದನೆ ಮಾಡಿರಬೇಕು. ಯಾವುದ್ಯಾವುದೋ ದುಡ್ಡು ತಗೊಂಬಂದು ನಾವು ಶೋಕಿ ಮಾಡೋದಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅದು ಧರ್ಮಶಾಸ್ತ್ರದಲ್ಲೇ ಬರಬೇಕು. ಅರ್ಥ, ಕಷ್ಟಪಟ್ಟು ಸಂಪಾದನೆ ಮಾಡಿ ಇನ್ನೊಬ್ಬರನ್ನ ಯಾರೂ ತೊಂದರೆ ಕೊಟ್ಟು ಆ ಅರ್ಥವನ್ನು ತಗೋಬೇಡಿ ಅಂತ. ಕಾಮ, ಅನಾವಶ್ಯಕವಾಗಿ ಆಸೆಗಳಿಂದ ಪಡಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಆಸೆನ ಇಟ್ಕೋಬೇಕು. ಮೋಕ್ಷ, ಇವನ್ನೆಲ್ಲ ಸಮವಾಗಿ ಇದ್ದರೆ ಮೋಕ್ಷದ ತತ್ವಶಾಸ್ತ್ರಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. 4 ಯೋಗಗಳು ಯಾವ್ಯಾವುದು? 1 ಭಕ್ತಿ ಯೋಗ, 2 ಕರ್ಮಯೋಗ, 3 ಜ್ಞಾನಯೋಗ, 4 ರಾಜಯೋಗ. ಈ 4 ಯೋಗಗಳನ್ನು ನಾವು ತಿಳ್ಕೋಬೇಕು. 9ನೇದು ಯಮ ನಿಯಮ
ಹಿಂದೂ ಜೀವನದ ನೀತಿ ನಿಯಮಗಳ ಸಾರವೇ ಯಮ ನಿಯಮಗಳು. ಅದರಲ್ಲಿ ಯಮ ನಿಯಮಗಳಲ್ಲಿ ಹಿಂದೂ ಜೀವನದಲ್ಲಿ ನೀತಿ ನಿಯಮಗಳು, ಆ ಸಾರನೇ ನಮಗೆ ಯಮ ನಿಯಮಗಳು ಹೇಳಿಕೊಡುತ್ತೆ. ಅದರಲ್ಲಿ ಏನೇನು ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ, ಈ 5 ಯಮಗಳು ಇವೆ. 5 ಯಮಗಳ ಹೆಸರುಗಳು ಯಾವ್ಯಾವುದು 5 ಅಂಥೇಳಿ: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ, ಇವು 5 ನಿಯಮಗಳು. ಯಮ ನಿಯಮದಲ್ಲಿ 5 ವಿಷಯಗಳನ್ನು ತಿಳ್ಕೊಂಡ್ರೆ ನಾವು ಯೋಗಕ್ಕೆ ಹತ್ತಿರ ಹೋಗೋಕ್ಕೆ ಸಾಧ್ಯ. 10ನೇದು ಸಪ್ತ ಚಿರಂಜೀವಿಗಳು: 1 ಅಶ್ವತ್ಥಾಮ, 2 ಬಲಿ, 3 ವ್ಯಾಸ, 4 ಹನುಮಂತ, 5 ವಿಭೀಷಣ, 6 ಕೃಪಾಚಾರ್ಯರು, 7 ಪರಶುರಾಮ. ಈ 7 ಜನ ಸಪ್ತ ಚಿರಂಜೀವಿಗಳು. ಸಪ್ತ ಋಷಿಗಳು ಯಾರ್ಯಾರು? ಕಶ್ಯಪ, ಅತ್ರಿ 3, ಭರದ್ವಾಜ, 4 ವಾಮದೇವ, 5 ವಿಶ್ವಾಮಿತ್ರ, 6 ಜಮದಗ್ನಿ, 7 ವಸಿಷ್ಠ. ಇವರು ಸಪ್ತ ಋಷಿಗಳು. 12ನೇದು ಭಾರತದ ಪ್ರಮುಖ ಆಚಾರ್ಯರು ಹಾಗೂ ಅವರು ಪ್ರತಿಪಾದಿಸಿದ ಮತಗಳು. ಅದು ಯಾವ್ಯಾವುದು ಅಂತ: ಭಾರತದ ಪ್ರಮುಖ ಆಚಾರ್ಯ ಯಾರು ಹಾಗೂ ಅವರು ಪ್ರತಿಪಾದಿಸಿದ ಮತಗಳು ಯಾವುವು? 1 ಶಂಕರಾಚಾರ್ಯರು, ಅದ್ವೈತ ಮತ, ಅದ್ವೈತ ಸ್ಥಾಪಕರು ಶಂಕರಾಚಾರ್ಯರು. 2 ಮಧ್ವಾಚಾರ್ಯರು, ದ್ವೈತ ಮತ ಸ್ಥಾಪಕರು. 3 ರಾಮಾನುಜಾಚಾರ್ಯ, ವಿಶಿಷ್ಟಾದ್ವೈತ. 4 ರೇಣುಕಾಚಾರ್ಯ, ಶಕ್ತಿ ವಿಶಿಷ್ಟ ದ್ವೈತ ಅನ್ನೋದು. 5 ಮಹಾವೀರ, ಜೈನರ ಪಂಥಕ್ಕೆ ಸೇರಿದರು, ಜೈನರ ಮತವನ್ನು ಸ್ಥಾಪನೆ ಮಾಡಿದರು. ಬೌದ್ಧ ಮತವನ್ನು ಸ್ಥಾಪನೆ ಮಾಡಿದವರು. ವಲ್ಲಭಾಚಾರ್ಯ ಶುದ್ಧಾದ್ವೈತ, ಅದು ವೈಷ್ಣವ ಸಂಪ್ರದಾಯ. ಅದು ನಾನಕ್ ಸಿಖ್ ಸಂಪ್ರದಾಯದವರು. 9 ಚೈತನ್ಯ ಪಂಥ ಅನ್ನೋದಿದೆ, ಅದು ಗೋರಖನಾಥ್ ನಾಥ ಸಂಪ್ರದಾಯದವರು. 13 ಭಾರತದ ಪ್ರಮುಖ ಚಕ್ರವರ್ತಿಗಳು ಯಾರ್ಯಾರು ಅಂತ ಹೇಳ್ತಾರೆ. ದೇಶ ವಿದೇಶಗಳಲ್ಲಿ ಬೌದ್ಧ ಮತ ಪ್ರಚಾರ ಮಾಡಿದ ಅಶೋಕ. ಇವರೆಲ್ಲ ಯಾರ್ಯಾರು ಅಂದರೆ ಬೌದ್ಧ ಮತ ಸ್ಥಾಪನೆ ಮಾಡಿದವನು ಮೊದಲು ಅಶೋಕ. ಗ್ರೀಕರನ್ನು ಸೋಲಿಸಿದ ಪುಷ್ಯಮಿತ್ರ, ಗ್ರೀಕರನ್ನು ಮೊದಲು ಸೋಲಿಸಿದವನು ಪುಷ್ಯಮಿತ್ರ ಅನ್ನೋನು. ಅಶ್ವಮೇಧ ಯಾಗ ಮಾಡಿದ ಸಮುದ್ರಗುಪ್ತ ಅಶ್ವಮೇಧ ಯಾಗನ ಮಾಡ್ತಾನೆ. ಹೂಣರನ್ನು ಸೋಲಿಸಿದ ಸ್ಕಂದಗುಪ್ತ ಅನ್ನೋನು ಹೂಣರನ್ನು ಸೋಲಿಸ್ತಾನೆ. ಶಕರನ್ನು ಸೋಲಿಸಿದ ಯಶೋವರ್ಮ ಅಂದರೆ ಯಶೋಧರ್ಮ ಅಂತ ಇದೆ, 2 ಒಂದೇ. ಶಕರನ್ನು ಸೋಲಿಸಿದ ಕರವೇಲ ಅಂದರೆ ಹೂಣರನ್ನು ಸೋಲಿಸಿದ ಶ್ರೀಹರ್ಷ. ಶಕರನ್ನು ಸೋಲಿಸಿದ ವಿಕ್ರಮಾದಿತ್ಯ. ಇವರೆಲ್ಲ ಅನೇಕ ದುಷ್ಟರನ್ನು ಸೋಲಿಸಿರೋರು ಇವರೆಲ್ಲ. ಶಕರನ್ನು ಸೋಲಿಸಿದ ಶಾಲಿವಾಹನ, ವಿಕ್ರಮ ಒಬ್ಬ ಬೇರೆ, ಶಾಲಿವಾಹನನು ಬೇರೆ. ಪ್ರಾಚೀನ ಭಾರತದಲ್ಲಿದ್ದ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು: ಕಾಂಚಿ ತಮಿಳುನಾಡಲ್ಲಿದೆ, ಕಂಚಿ ವಿಶ್ವವಿದ್ಯಾನಿಲಯ. ಸಾರನಾಥ ಬಿಹಾರ್. ತಕ್ಷಶಿಲಾ ವಾಯುವ್ಯ ಪ್ರಾಂತ. ನಾಳಂದ ಬಿಹಾರ್. ಉಜ್ಜಯಿನಿ ಮಧ್ಯ ಭಾರತ. ನವದ್ವೀಪ ಬಂಗಾಳದಲ್ಲಿದೆ. ವಿಕ್ರಮಶಿಲಾ ಮಧ್ಯ ಭಾರತದಲ್ಲಿದೆ. ಭಾರತದ ವೈಭವ ವರ್ಣನೆ ಮಾಡಿರುವ ಚೀನಿ ಯಾತ್ರಿಕರು ಯಾರ್ಯಾರು? ಪಾಹಿಯಾನ್,
ವಿಕ್ರಮಾದಿತ್ಯನ ಕಾಲ, ಕ್ರಿಸ್ತ ಶಕ 5ನೇ ಶತಮಾನ. ಹ್ಯೂಯನ್ ಸಾಂಗ್ ಹರ್ಷವರ್ಧನನ ಕಾಲ, ಕ್ರಿಸ್ತ ಶಕ 7ನೇ ಶತಮಾನ. ಈ ಚೆಂಗ್ ಹರ್ಷವರ್ಧನನ ಕಾಲ, 7ನೇ ಶತಮಾನ. ಇವೆಲ್ಲ ಮುಖ್ಯವಾಗಿ ತಿಳ್ಕೋಬೇಕು, ಅಂಡರ್ಲೈನ್ ಮಾಡ್ಕೋತಾ ಹೋಗಬೇಕು. ಮುಸ್ಲಿಮರ ಆಕ್ರಮಣದ ಕಾಲದಲ್ಲಿ ಜನರಲ್ಲಿ ಭಕ್ತಿ ಜಾಗೃತಿ ಮಾಡಿದ ಪ್ರಮುಖ ಸಂತರು, ಮುಸ್ಲಿಮರ ಕಾಲದಲ್ಲಿ ಭಕ್ತಿ ಅನ್ನೋದು ಜಾಗೃತಗೊಳಿಸಿದ ಪ್ರಮುಖ ಯಾರದು? ಶಂಕರದೇವ ಅಸ್ಸಾಮರವರು, ರಮಾನಂದ ಉತ್ತರ ಪ್ರದೇಶ, ಕಬೀರರು ಗುರುಗಳವರು ಉತ್ತರ ಪ್ರದೇಶದಲ್ಲಿದೆ, ತುಳಸಿದಾಸ ಉತ್ತರ ಪ್ರದೇಶ, ಪುರಂದರದಾಸರು ಕರ್ನಾಟಕ, ವ್ಯಾಸರಾಯರು ಕರ್ನಾಟಕ, ಬಸವೇಶ್ವರರು ಕರ್ನಾಟಕ. ಇವರೆಲ್ಲ ಯಾರ್ಯಾರು ಅಂತ ಹಿಂದೆನೇ ಹೇಳಿದ್ದೀವಿ. ಇದು ನಿಮಗೆ ನೆನಪಿರಲಿ ಅಂತ ಒಂದ್ಸಲಿ ಹೇಳ್ತಾ ಇದ್ದೀವಿ. ಅಕ್ಕ ಮಹಾದೇವಿ ಕರ್ನಾಟಕ, ಮಧ್ವಾಚಾರ್ಯರು ಕರ್ನಾಟಕದವರು, ಉಡುಪಿಯವರು, ರಾಮಾನುಜಾಚಾರ್ಯರು ತಮಿಳುನಾಡು, ಕರ್ನಾಟಕದಲ್ಲೂ ಇದ್ದರವರು, ಜ್ಞಾನೇಶ್ವರ ಮಹಾರಾಷ್ಟ್ರ, ತುಕಾರಾಮ್ ಮಹಾರಾಷ್ಟ್ರದವರು, ಸಮರ್ಥ ರಾಮದಾಸ್ ಮಹಾರಾಷ್ಟ್ರ, ನರಸಿಂಹ ಮೆಹ್ತಾ ಗುಜರಾತ್, ಗುರುನಾನಕ್ ಪಂಜಾಬ್. ಮುಸಲ್ಮಾನರ ಆಕ್ರಮಣವನ್ನು ಎದುರಿಸಿ ಹೋರಾಡಿದ ಮಹಾವೀರರು ರಾಜ ದಾಹಿರ್ ಸಿಂಧ್, ರಾಜ ಅನಂತಪಾಲ್ ಪಂಜಾಬ್, ಪೃಥ್ವಿರಾಜ್ ಚೌಹಾಣ್ ಪಂಜಾಬ್, ಗುರು ಗೋವಿಂದ ಸಿಂಗ್ ಪಂಜಾಬ್. ಇವರೆಲ್ಲ ಪಂಜಾಬ್ ಅವರು. ಬಂದ ಬೈರಾಗಿ ಪಂಜಾಬ್, ರಣಜಿತ್ ಸಿಂಗ್ ಪಂಜಾಬ್ ಅವರು. ಬಪ್ಪ ರಾವಲ್ ರಾಜಸ್ಥಾನ್, ರಾಣಕುಂಭ ರಾಜಸ್ಥಾನ್, ಹಮೀರದೇವ ರಾಜಸ್ಥಾನ್, ರಾಣಾ ಸಿಂಗ್ ರಾಜಸ್ಥಾನ್, ರಾಣಾ ಪ್ರತಾಪ್ ಸಿಂಗ್ ರಾಜಸ್ಥಾನದವರು. ಛತ್ರಪತಿ ಶಿವಾಜಿ ಮಹಾರಾಷ್ಟ್ರದವರು. ಬಾಜಿರಾವ್ ಒಂದು ಮಹಾರಾಷ್ಟ್ರ, ಸಂಭಾಜಿ ಮಹಾರಾಷ್ಟ್ರ, ಮಾಧವರಾವ್ ಪೇಶ್ವೆ ಮಹಾರಾಷ್ಟ್ರದವರು. ಛತ್ರಪಾಲ್, ಛತ್ರಸಾಲ, ಬುಂದೇಲ್ಖಂಡ್, ಹಕ್ಕಬುಕ್ಕರು ಕರ್ನಾಟಕ, ವಿಜಯನಗರದವರು. ಕೃಷ್ಣದೇವರಾಯ ಕರ್ನಾಟಕ, ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕರ್ನಾಟಕ, ಕೆಳದಿ ಚೆನ್ನಮ್ಮ ಕರ್ನಾಟಕ. ಮಹಾಪುರುಷರ ಕೆಲವು ಪ್ರಮುಖ ಸಹಕಾರಿಗಳು, ಅವರ ವಿಷಯ. ಭಾಷಾ ರಾಣಾ ಪ್ರತಾಪ್, ಹರಿಸಿಂಗ್ ನಲೋವಾ, ರಣಜಿತ್ ಸಿಂಹ, ತಾನೋಜಿ ಮಾಲ್ಸೂರೆ ತಮಿಳು, ಶಿವಾಜಿ, ನೇತಾಜಿ ಪಾಲ್ಕರ್, ಶಿವಾಜಿ, ಮೊರಾಭಾಜಿ ದೇಶಪಾಂಡೆ, ಶಿವಾಜಿ ಕಾಲದಲ್ಲಿದ್ದವರು ಅವರೆಲ್ಲ. ಭಾಜಿ ಪ್ರಭು ದೇಶಪಾಂಡೆ ಶಿವಾಜಿ ಕಾಲದಲ್ಲೇ ಇದ್ದವರು. ಖಂಡೋಬಾಲಾಲ್ ಸಂಭಾಜಿ, ಚೀಮಾಜಿ ಅಪ್ಪ ಬಾಜಿರಾವ್ ಮೂರನೇವರು. ವೀರ ಕಂಪಣ ಬುಕ್ಕರಾಯ್ 19. ಆಂಗ್ಲರ ವಿರುದ್ಧ ಹೋರಾಟ ನಡೆಸಿದ ಪ್ರಮುಖ ಸ್ವಾತಂತ್ರ್ಯ ವೀರರು. ಅವರ ವಿರುದ್ಧ ಯಾರ್ಯಾರು ಹೋರಾಡಿದ್ರು? ಅವರ ವಿರುದ್ಧ
ವೀರಪಾಂಡ್ಯ ಕಟ್ಟಬೊಮ್ಮನ್, ಅದು ಸಾಮಾನ್ಯ ಪ್ರಜೆಗಳು. 2 ವೇಲುತಂಬಿ ಅಂತ ತಮಿಳುನಾಡು. 3 ಕಿತ್ತೂರು ರಾಣಿ ಚೆನ್ನಮ್ಮ. 4 ಸಂಗೊಳ್ಳಿ ರಾಯಣ್ಣ. 5 ಕೊಡಗಿನ ಚಿಕ್ಕವೀರರಾಜ ಮತ್ತು ಸ್ವಾಮಿ ಅಪರಂಪಾರ ಸ್ವಾಮಿಗಳು. ಸುರಪುರದ ವೆಂಕಟ ನಾಯಕ. ಪ್ರಥಮ ಸ್ವಾತಂತ್ರ್ಯ ಸಮರದ 1857ರಲ್ಲಿ ಮುಖಂಡರು ನಾನಾ ಸಾಹೇಬ್, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಜ ಕರುಣಾಸಿಂಹ ಇವರೆಲ್ಲ ಆಂಗ್ಲರ ವಿರುದ್ಧ ಹೋರಾಡಿದ ವ್ಯಕ್ತಿಗಳು. ನರಗುಂದ ಬಾಬಾ ಸಾಹೇಬ್, ಮುಂಡರ್ಗಿ ಭೀಮರಾವ್ ಮುಂತಾದವರು. ಕರುಣಾರಾಮಸಿಂಹ. 9ನೇದು ವಾಸುದೇವ ಬಲವಂತ ಫಡ್ಕೆ, ಅವರೆಲ್ಲ ಮಹಾರಾಷ್ಟ್ರದವರು. ಚಾಫೇಕರ್ ಸಹೋದರರು, ದಾಮೋದರ್, ಬಾಲಕೃಷ್ಣ, ವಾಸುದೇವ ಇವರೆಲ್ಲ ಸಾವರ್ಕರ್ ಕಡೆಯವರು. 1 ಸಾವರ್ಕರ್ ಸೋದರರು ಗಣೇಶ, ವಿನಾಯಕ, ನಾರಾಯಣ, ಇವರು 3 ಜನ ಸಾವರ್ಕರ್ ಸಹೋದರರು. ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್ ಅವರ ಸಂಗಡಿಗರು. ರಣಧೀರ್, ರಾಸ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಬಂಗಾಳದವರು. ಸ್ವಾತಂತ್ರ್ಯ ಚಳುವಳಿಯ ಜನನಾಯಕರು. 1 ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಹೇಳಿದವರು ಎಂದು ಘೋಷಿಸಿದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಅವರ ಜೊತೆಯಲ್ಲಿ ಪ್ರಸಿದ್ಧರಾದ ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್. 3ನೇದು ಅವರ ಇನ್ನೊಬ್ಬರು ಸಹಕಾರಿ ಬಂಗಾಳಿ ಬಿಪಿನ್ ಚಂದ್ರಪಾಲ್. ಈ ಮೂವರು ಲಾಲ್ ಬಾಲ್ ಪಾಲ್ ಎಂದು ಪ್ರಸಿದ್ಧರು. ಅಸಹಕಾರ ತಂತ್ರ ಅನುಸರಿಸಿದ ಮಹಾತ್ಮ ಗಾಂಧೀಜಿ. 21 ಆಧುನಿಕ ಕಾಲದ ಸಾಮಾಜಿಕ ಧಾರ್ಮಿಕ ಮುಖಂಡರು. 1 ರಾಜಾ ರಾಮಮೋಹನ್ ರಾಯ್. 2 ರಾಮಕೃಷ್ಣ ಪರಮಹಂಸ. 3 ಸ್ವಾಮಿನಾರಾಯಣ ಗುರು. 4 ಶೇರ್ಷಿ ದಯಾನಂದ್, ಮಹರ್ಷಿ ದಯಾನಂದ್. ಸ್ವಾಮಿ ವಿವೇಕಾನಂದರು. ನಿವೇದಿತಾ, ಕೇಶವಚಂದ್ರ ಸೇನ, ಮಹಾದೇವ ಗೋವಿಂದ ರಾನಡೆ. 9 ಮದನ ಮೋಹನ ಮಾಳವೀಯ. 10 ಸ್ವಾಮಿ ರಾಮತೀರ್ಥರು. ಯೋಗಿ ಅರವಿಂದ. ರಮಣ ಮಹರ್ಷಿ. ವಿಶ್ವಕವಿ ರವೀಂದ್ರನಾಥ ಠಾಕೂರ್. ಭಾಷಾಪ್ರಭು ಡಾಕ್ಟರ್ ರಘುವೀರ್. ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗಾಗಿ ಕಾಲಕಾಲದಲ್ಲಿ ಪ್ರೇರಿತರಾಗಿ ನಿಂತ ಜ್ಞಾನಿಗಳು ಯಾರ್ಯಾರು ಅಂದರೆ 1 ಚಾಲುಕ್ಯ ಗುಪ್ತರ ಸಾಮ್ರಾಜ್ಯ. 2 ವಿದ್ಯಾರಣ್ಯ ವಿಜಯನಗರದ ಸಾಮ್ರಾಜ್ಯರು. 3ನೇದು ಸಮರ್ಥ ರಾಮದಾಸ್ ಹಿಂದೂ ಪರಿಷತ್. ಹಿಂದೂ ಪದಪಾದಶಾಹಿ ಅಂದರೆ ಶಿವಾಜಿ ಗುರುಗಳವರು. 23 ಬೃಹತ್ ಭಾರತವನ್ನು ನಿರ್ಮಿಸಲು ಕಾರಣವಾದ ಮಹಾಪುರುಷರು ಯಾರು? 1 ಅಗಸ್ತ್ಯ. 2 ಕಂಬು. 3 ಕೌಂಡಿನ್ಯ. 4 ರಾಜೇಂದ್ರ ಚೋಳ. 5 ಶೈಲೇಂದ್ರ.
ಆರು ಬಪ್ಪಾರಾವ್ ಇವರುಗಳು ಆ, ನಿರ್ಮಾಣ ಮಾಡೋದಕ್ಕೆ ಕಾರಣರಾದವರು. ನೀರಜನಯನ ನೀರಧಿಶಯನ ನೀರಜನಯನ ನೀರಧಿಶಯನ ನೀರ ನಾರದ ಸಂನೋತ ನಿರುಪಮ ಸುಚರಿತ ನೀರಜನಯನ ನೀರಧಿಶಯನ ನಾರದ ಸಂನುತ ನಿರುಪಮ ಸುಚರಿತ ಗೋಕುಲ ನಿಲಯ ಕೃಪಾಲಯ ಪಾಲಯ ಗೋವರ್ಧನ ಗಿರಿಧರ ಮುರಳೀಧರ ಗೋಕುಲ ನಿಲಯ ಕೃಪಾಲಯ ಪಾಲಯ